ಬ್ರಿಟನ್ರ ಸುದ್ದಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಬಲಿಗಾಗಿ ಕಾದು ಕುಳಿತಿದ್ದಂತಹ ಗುಂಡಿಗಳಿಂದ ಆಗ್ತಾ ಇರುವಂತಹ ಗಂಡಾಂತರ ಮುಂದುವರೆದಿದೆ. ಪ್ರಾಣಾಪಾಯದಿಂದ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ರಸ್ತೆ ಮಧ್ಯೆ ಇದ್ದಂತಹ ಗುಂಡಿಯಿಂದ ಆಯತಪ್ಪಿ ಬಿದ್ದಿದ್ದಾರೆ ಬೈಕ್ ಸವಾರ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಫ್ಲೈಓವರ್ನಲ್ಲಾಗಿರುವಂತಹ ಘಟನೆ ಇದು. ಹಿಂಬದಿ ಬರ್ತಾ ಇದ್ದಂತಹ ವಾಹನದ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದಂತಹ ಕಾರಣಕ್ಕಾಗಿ ದೊಡ್ಡ ಅನಾಹುತ ತಪ್ಪಿದೆ. ಬೈಕ್ ಸವಾರ ಬಿದ್ದಂತಹ ದೃಶ್ಯ ಕಾರ್ನ ಡ್ಯಾಶ್ ಬೋರ್ಡ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಸಿಲ್ಕ್ ಬೋರ್ಡ್ ಫ್ಲೈಓವರ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಸ್ತೆಯಲ್ಲಿದ್ದಂತಹ ಗುಂಡಿ, ಆ ಗುಂಡಿಯ ಕಾರಣಕ್ಕಾಗಿ ಬೈಕ್ ಸವಾರ ಏಕಾಏಕಿ ಸ್ಕಿಡ್ ಆಗಿ ಕೆಳಗಡೆ ಬಿದ್ದಿದ್ದಾರೆ. ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ರಸ್ತೆ ಗುಂಡಿಯ ಕಾರಣಕ್ಕಾಗಿ ಅವರು ಬಿದ್ರು ಅನ್ನೋದು. ಹಿಂದ್ಗಡೆಯಿಂದ ಬರ್ತಾ ಇದ್ದಂತಹ ಕಾರ್ನ ಚಾಲಕ ತಕ್ಷಣಕ್ಕೆ ತಮ್ಮ ಕಾರನ್ನ ಸ್ಟಾಪ್ ಮಾಡಿದ್ದಾರೆ. ಒಂದು ವೇಳೆ ಕಂಟ್ರೋಲ್ ಮಾಡದೇ ಇದ್ದಿದ್ರೆ ನೇರವಾಗಿ ಆ ಬೈಕ್ ಸವಾರನಿಗೆ ಗುದ್ದುವಂತಹ ಚಾನ್ಸಸ್ ಇರ್ತಾ ಇತ್ತು. ಆಗಿರುವಂತಹ ಅನಾಹುತ ದೊಡ್ಡ ಮಟ್ಟದ ದುರಂತಕ್ಕೆ ಕಾರಣ ಆಗ್ಬಿಡ್ತಿತ್ತೋ ಏನೋ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಬಹುಶಃ ಮುಕ್ತಿ ಸಿಗೋದೇ ಇಲ್ಲ ಅಂತ ಅನ್ಸುತ್ತೆ. ಮಳೆಗಾಲ ಇರಲಿ, ಯಾವುದೇ ಕಾಲ ಇರಲಿ, ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯ ಇಲ್ಲಾಗೋದೇ ಇಲ್ಲ. ಒಂದು ಸಲ ಜೋರಾಗಿ ಸದ್ದು ಮಾಡಿದಾಗ ಅಥವಾ ಯಾರ್ದಾದ್ರೂ ಜೀವ ಹೋದಾಗ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡುವಂತಹ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ. ಬಟ್ ಅದಾದಂತಹ ನಂತರದಲ್ಲಿ ರಸ್ತೆಗಳ ದುಸ್ಥಿತಿ ಹಾಗೆಯೇ ಕಂಟಿನ್ಯೂ ಆಗುತ್ತೆ. ಜನ ಬಿದ್ದು ಒದ್ದಾಡೋದು, ಕೈಕಾಲು ಮುರ್ಕೊಳ್ಳೋದು ಇದು ಮಾಮೂಲಿ ಆಗ್ಬಿಟ್ಟಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೈಕ್ ಸವಾರ ಏಕಾಏಕಿ ರಸ್ತೆ ಪಾಲಾಗ್ಬಿಟ್ಟಿದ್ದಾರೆ. ಅವರ ಅದೃಷ್ಟ ಚೆನ್ನಾಗಿತ್ತು. ಹಿಂಬದಿಯಿಂದ ಬರ್ತಾ ಇದ್ದಂತಹ ಕಾರ್ ಚಾಲಕ ತಕ್ಷಣ ತಮ್ಮ ಕಾರನ್ನ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಜೀವಕ್ಕೇನು ಹಾನಿಯಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.